ಧರ್ಮಸ್ಥಳ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಅನಾಮಿಕಾ ಶವಗಳನ್ನು ಹೂತಿದ್ದು ನಾವು ನೋಡಿದ್ದೇವೆ. ಹೀಗಂತ ಎಸ್ಐಟಿಗೆ ದೂರು ಕೊಟ್ಟ ಇಬ್ಬರು ಸಾಕ್ಷಿದಾರರು. ಧರ್ಮಸ್ಥಳ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಇದು. ಅನಾಮಿಕಾ ಶವಗಳನ್ನು ಹೂತಿದ್ದು ನಾವು ಕಂಡಿದ್ದೇವೆ. ಹೀಗಂತ ಎಸ್ಐಟಿಗೆ ದೂರು ಕೊಟ್ಟ ಇಬ್ಬರು ಸಾಕ್ಷಿದಾರರು. ಹೀಗಂತ ಸಾಕ್ಷಿದಾರರು ಕೊಟ್ಟ ಮಾಹಿತಿಯ ಮೇಲೆ ಎಸ್ಐಟಿ ದೂರು ಸ್ವೀಕಾರ ಮಾಡಿಕೊಂಡಿದೆ. ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಅಧಿಕೃತವಾಗಿ ದೂರು ಸಲ್ಲಿಸಲು ಸೂಚನೆ. ಎಸ್ಐಟಿ ಸೂಚನೆ ಮೇರೆಗೆ ಪೊಲೀಸರಿಗೆ ದೂರು ಕೊಟ್ಟ ಸಾಕ್ಷಿದಾರರು. ದೂರುದಾರ ಗ್ರಾಮದ ವಿವಿಧೆಡೆ ಶವಗಳನ್ನು ಕೊಂಡೊಯ್ದು ಹೂತು ಹಾಕ್ತಿದ್ದ. ನಾವು ಹಲವು ಸ್ಥಳಗಳನ್ನು ನೋಡಿದ್ದೇವೆ ಎಂದ ಸಾಕ್ಷಿದಾರ. ಅನಾಮಿಕಾ ಹೇಳಿರುವ ಪಾಯಿಂಟ್ಗಳಿಗೆ ನಮ್ಮನ್ನು ಕರ್ಕೊಂಡು ಹೋಗಿ ನಾವು ತೋರಿಸ್ತೀವಿ. ನಾವು ನೋಡಿರುವ ಸ್ಥಳಗಳನ್ನು ಎಸ್ಐಟಿಗೆ ತೋರಿಸುತ್ತೇವೆ ಎಂದ ಸಾಕ್ಷಿದಾರ. ಧರ್ಮಸ್ಥಳ ಪ್ರಕರಣಕ್ಕಿದು ಹೊಸ ತಿರುವಿದೆ. ಸಾಕ್ಷಿದಾರ ಈಗಾಗಲೇ ಎಸ್ಐಟಿಯ ಸಮಕ್ಷಮದಲ್ಲಿ ಸಾಕಷ್ಟು ಸ್ಥಳಗಳನ್ನು ತೋರಿಸ್ತಾ ಇದ್ದಾನೆ. ಈ ಹೊತ್ತಲ್ಲಿ ಮತ್ತೊಂದಷ್ಟು ಸಾಕ್ಷಿದಾರರು ಆತ ಹೂತು ಹಾಕ್ತಿದ್ದದ್ದನ್ನು ನಾವು ಗಮನಿಸಿದ್ದೀವಿ, ಆತ ಭುಜದ ಮೇಲೆ ಹೊತ್ಕೊಂಡು ಹೋಗಿ ಹೆಣ ಉಳ್ತಾ ಇದ್ದ, ಅದನ್ನು ನಾವು ನೋಡಿದ್ದೀವಿ. ಈಗ ಈ ಸಾಕ್ಷಿದಾರನ ಮುಖ ನನಗಾಗಲಿ ನಿಮಗಾಗಲಿ ಪರಿಚಯ ಇಲ್ಲ. ಕಾರಣ ಆತ ಮುಸ್ಕುಧಾರಿ. ಆತನ ಕಣ್ಣುಗಳ ಎರಡು ರೆಪ್ಪೆಗಳು ಕಾಣ್ತವೆ ಹೊರತಾಗಿ, ನಾಸಿಕಗಳು ಕಾಣ್ತವೆ ಹೊರತಾಗಿ ಇನ್ನುಳಿದ ಯಾವ ಭಾಗಗಳೂ ಕೂಡ ಗೋಚರ ಆಗೋದಿಲ್ಲ. ಹಂಗಿದ್ದಾಗ ಇದು ಈತನೇ ಅನ್ನೋದು ಈ ಹೊಸ ಸಾಕ್ಷಿದಾರರು ಹೆಂಗೆ ಊಹೆ ಮಾಡ್ಕೊಂಡ್ರು, ಈ ಅರ್ಥಗಳಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಒಟ್ಟಾರೆ ಆತನ ಹಾವಭಾವ, ಆತನ ಬಾಡಿ ಲ್ಯಾಂಗ್ವೇಜನ್ನು ಗಮನಿಸಾದರೂ ಕೂಡ ಒಂದಷ್ಟು ಜನ ಕಲ್ಪನೆಗೆ ಬಂದಿರುತ್ತೆ, ಹೌದು ಈತನೇ ಆಗಿರಬಹುದು. ಆ ಇರಾದೆಯಲ್ಲಿ ಒಂದಷ್ಟು ಸಾಕ್ಷಿದಾರರು ಬಂದಿರಲೂಬಹುದು. ಸೊ ಅವರು ಈಗ ಎಸ್ಐಟಿಯ ಜೊತೆ ಮನವಿ ಮಾಡಿಕೊಳ್ತಾ ಇರೋದೇನೆಂದರೆ, ನಮ್ಮನ್ನು ತನಿಖೆಗೆ ಒಳಪಡಿಸಿ, ನಾವು ಸಾಕಷ್ಟು ಜಾಗಗಳನ್ನು ತೋರಿಸಲಿದ್ದೇವೆ, ಒಂದಷ್ಟು ಜಾಗಗಳನ್ನು ತೋರಿಸ್ತೇವೆ, ಅದನ್ನು ಹೂಳುವಂಥ ಪ್ರಯತ್ನ ಮಾಡಿದ್ರೆ ಸಾಕಷ್ಟು ಹೆಣಗಳು ಸಿಗಬಹುದು. ಇದು ಅಧಿಕೃತವಾದಂಥ ದೂರನ್ನು ದಾಖಲು ಮಾಡಿದ್ದಾರೆ. ಎಸ್ಐಟಿ ಸೂಚನೆ ಮೇರೆಗೆ ಪೊಲೀಸರಿಗೆ ದೂರು ಕೊಟ್ಟ ಸಾಕ್ಷಿದಾರ. ದೂರುದಾರ ಗ್ರಾಮದ ವಿವಿಧೆಡೆ ಶವಗಳನ್ನು ಕೊಂಡೊಯ್ದು ಹೂತು ಹಾಕ್ತಾ ಇದ್ದ. ನಾವು ಹಲವು ಸ್ಥಳಗಳನ್ನು ನೋಡಿದ್ದೇವೆ ಎಂದ ಸಾಕ್ಷಿದಾರರು. ಅನಾಮಿಕಾ ಹೇಳಿರುವಂಥ ಪಾಯಿಂಟ್ಗಳಿಗೆ ನಮ್ಮನ್ನು ಕರೆದುಕೊಂಡು ಹೋಗಿ ನಾವು ನೋಡಿರುವ ಸ್ಥಳಗಳನ್ನು ಎಸ್ಐಟಿಗೆ ತೋರಿಸ್ತೇವೆ ಎಂದ ಸಾಕ್ಷಿದಾರರು. ಸೊ ಈ ಎಲ್ಲ ಬೆಳವಣಿಗೆಗಳ ನಡುವೆ ಇನ್ನು ಇದೇ ಒಂದು ಪ್ರಕರಣಕ್ಕೆ ಹೊಸ ಟ್ವಿಸ್ಟು. ಧರ್ಮಸ್ಥಳ ಶೋಧ ಮಂಡೆಯಿಂದ ಬಾಹುಬಲಿ ಬೆಟ್ಟಕ್ಕೆ, ಅರ್ಥಾತ್ ನಾಳೆಯಿಂದ ಸಾಕ್ಷಿದಾರರ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆ ತನಿಖೆ ಆಕ್ಟಿವ್ ಆಗಿದೆ. ಭೀಮನನ್ನ ನೋಡಿದ್ದೇವೆ ಎಂದ ಸಾಕ್ಷಿದಾರರನ್ನು ಪರಿಗಣಿಸಲು ಎಸ್ಐಟಿ ಎಲ್ಲ ತರಹದ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಈವರೆಗೂ ಒಂದು, ನಾಳೆಯಿಂದ ಬೇರೆ ಲೆಕ್ಕ. ಸಾರ್ವಜನಿಕರಿಗೆ ತಿಳಿಯದ ಅನೇಕ ಸಾಕ್ಷ್ಯ ಎಸ್ಐಟಿಗೆ ಲಭ್ಯವಾಗಿರುವ ಸಾಧ್ಯತೆ. ಜಾಗತಿಕವಾಗಿ ಚರ್ಚೆಯಾಗಿರುವ ಹೆಣಹೂತ ಪ್ರಕರಣ ಎಸ್ಐಟಿಗೆ ದೊಡ್ಡ ಸವಾಲಾಗಿದೆ. ಅನೇಕ ಆರೋಪ, ಹಲವರ ಖಂಡನೆಗಳ ನಡುವೆ ಎಸ್ಐಟಿ ಆಕ್ಟಿವ್ ಆಗಿದೆ. ಎಲ್ಲೂ ಕೂಡ ನಿರುತ್ಸಾಹಕ್ಕೊಳಗಾಗಲಿಲ್ಲ. ನಾಳೆಯ ಕಾರ್ಯಾಚರಣೆಯತ್ತ ಎಲ್ಲರ ಚಿತ್ತ ನೆಟ್ಟಿರುವಂತಹದ್ದು. ಸೊ ಧರ್ಮಸ್ಥಳ ಶೋಧ ಮಂಡೆಯಿಂದ ಬಾಹುಬಲಿ ಬೆಟ್ಟಕ್ಕೆ ಹೋಗ್ತಾರೆ ಎಸ್ಐಟಿ ಅಧಿಕಾರಿಗಳು. ಸಾಕ್ಷಿದಾರರ ಸಂಖ್ಯೆ ಒಂದು ಕಡೆ ಹೆಚ್ಚಾಗ್ತಾ ಇದೆ. ನಾವು ನೋಡಿದ್ದೀವಿ, ನಮ್ಮನ್ನು ಕರ್ಕೊಂಡು ಹೋಗಿ ಅಂಥೇಳಿ ಒಂದಷ್ಟು ಜನ ಮನವಿ ಮಾಡಿಕೊಳ್ತಾ ಇದ್ದರೆ, ಮತ್ತೊಂದು ಕಡೆ ಸಾಕ್ಷಿದಾರರ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದಾಗಿ ಎಸ್ಐಟಿಗೂ ಕೂಡ ಒಂದು ತರಹದ ಉತ್ಸಾಹಗಳು ಬಂದಿರ್ತವೆ. ಒಂದು ತನಿಖೆ ಆರಂಭಗೊಂಡ ನಂತರ ಸಾಕ್ಷಿಗಳು ನಾವು ತೋರಿಸ್ತೀವಿ ಎನ್ನುವಂಥ ಸುಳಿವನ್ನು ಕೊಡ್ತಾ ಇರಬೇಕಾದ್ರೆ ಎಸ್ಐಟಿ ಅವರಿಗೂ ಕೂಡ ಕೆಲಸ ಮಾಡೋದಕ್ಕೆ ಒಂದು ಉತ್ಸಾಹ ಸಿಕ್ಕದಂಗೆ. ಏನೂ ಸುಳಿವೇ ಇಲ್ಲ, ಏನು ಕ್ಲೂಗಳೇ ಇಲ್ಲದಿದ್ದರೆ ಎಸ್ಐಟಿಗಳಿಗೆ ತನಿಖೆ ಮಾಡೋದಕ್ಕೂ ಕೂಡ ಕಷ್ಟ. ಸೊ ಹಾಗಾಗಿ ಸಾಕ್ಷಿಗಳು ಮುಂದೆ ಬರ್ತಾ ಇದ್ದಾರೆ, ಸಾಕ್ಷಿಗಳು ದೂರು ದಾಖಲು ಮಾಡ್ತಾ ಇದ್ದಾರೆ. ಇನ್ನು ಯಾರಿಗಾದರೂ ಸಮಸ್ಯೆಗಳಿದ್ದಲ್ಲಿ, ಯಾರಿಗಾದರೂ ದೂರು ದಾಖಲು ಮಾಡೋದಿದ್ರಲ್ಲಿ ಸೊ ಟೋಲ್ ಫ್ರೀ ನಂಬರನ್ನು ಕೂಡ ಎಸ್ಐಟಿ ಕಡೆಯಿಂದ ಬಿಡಲಾಗಿದೆ. ಸೊ ಅದಕ್ಕೂ ಕೂಡ ಕರೆ ಮಾಡಿ ಹೇಳ್ಬೋದು ಎನ್ನುವಂಥದ್ದು ಎಸ್ಐಟಿಯ ಒಂದು ಉದ್ದೇಶ. ಅದರಂತೆ ಅವರು ಕೂಡ ಒಂದು ನಂಬರನ್ನು ಕೊಟ್ಟು, ಟೋಲ್ ಫ್ರೀ ನಂಬರ್, ಯಾರು ಬೇಕಾದರೂ ದೂರನ್ನು ದಾಖಲು ಮಾಡ್ಬೋದು, ಸೊ ಅಧಿಕೃತವಾಗಿ ದೂರು ದಾಖಲಿಸ್ಬೋದು ಅಂಥೇಳಿ ಎಸ್ಐಟಿ ಅವರು ಟೋಲ್ ಫ್ರೀ ನಂಬರನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈವರೆಗೂ ಒಂದು ಲೆಕ್ಕ ಇತ್ತು, ನಾಳೆಯಿಂದ ಬೇರೆಯೇ ಲೆಕ್ಕ ಶುರುವಾಗಲಿದೆ. ಸಾರ್ವಜನಿಕರಿಗೆ ತಿಳಿಯದ ಅನೇಕ ಸಾಕ್ಷ್ಯಗಳು ಎಸ್ಐಟಿಗೆ ಲಭ್ಯವಾಗಿರುವಂಥ ಸಾಧ್ಯತೆ ಇದೆ. ಜಾಗತಿಕವಾಗಿ ಚರ್ಚೆಯಾಗಿರುವಂಥ ಹೆಣಹೂತ ಪ್ರಕರಣ ಎಸ್ಐಟಿಗೆ ಈಗ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಇನ್ನು ಅನೇಕ ಆರೋಪಗಳಿದ್ದಾವೆ, ಹಲವು ಖಂಡನೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇದರ ನಡುವೆಯೂ ಕೂಡ ಎಸ್ಐಟಿ ಅಧಿಕಾರಿಗಳು ಆಕ್ಟಿವ್ ಇಂದ ಕೆಲಸ ಮಾಡ್ತಿದ್ದಾರೆ.
ನಾಳೆಯ ಕಾರ್ಯಾಚರಣೆಯತ್ತ ಎಲ್ಲರ ಚಿತ್ತ ನೆಟ್ಟಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.